ಧರಣಿ ಕೂತಿದ್ದಾರೆ. ಏನಾದ್ರು ಟೆಕ್ನಿಕಲ್ ರೀಸನ್ ಇದೆಯಾ ಅವ್ರಿಗೆ ಕೊಡದೇ ಇರೋದಕ್ಕೆ ಅಥವಾ ಏನು? ಮಾಜಿ ಶಾಸಕರು ಇವತ್ತು ಇದು ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರದ್ದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತು ಇದು PAL ಒಂದು ಪೆಂಡಿಂಗ್ ಇದೆ. ನಮ್ಮ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನು ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ನಮ್ಮಿಂದ ಅಬ್ಜೆಕ್ಷನ್ ಇದು ಮಾಡಿದ್ದಾರೆ ನಮ್ಮ ವಕೀಲರು. ಅದಕ್ಕೆ ಅವರು ಫೈಲ್ ತರಿಸ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನ ಇವತ್ತು ಅವ್ರು ಇದು ಮಾಡ್ತಾರೆ. ಇವತ್ತು ಅಲ್ಲ ನಾಳೆ ಬರುತ್ತೆ. 2 ವರ್ಷ ಅದು ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟು ಅವರು ಝೋನಲ್ ಬದಲಾವಣೆ ಕೊಟ್ಟರು. ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತು ಕೇಸ್ ನಡೀತಾ ಇತ್ತು. ಅದು ಕೊಟ್ಟ ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು. ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು PL ಮಧ್ಯೆ ಒಂದು ಇದಾಗಿರೋದ್ರಿಂದ ಈಗ PL ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ವಕೀಲರು ಇವತ್ತು ಇಲ್ಲ ನಾಳೆ ಒಳಗೆ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಮ್ಮ ಸಚಿನ್ ಅವ್ರನ್ನ ಕಡತ ಸಹಿತ ಅಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಅಧಿಕಾರಿಗಳ ಮೇಲೆ ಶಾಸಕರು ಒತ್ತಡ ಮಾಡಿದ್ದಾರೆ. ಇಲ್ಲ, ನಮಗೇನು ಆ ಥರ ಏನಿಲ್ಲ. ನಾವು ಕಾನೂನೊಳಗೆ ಏನಿದೆ ಅದನ್ನ ಮಾಡ್ತೀವಿ. ಮತ್ತೆ ನಿಮ್ಮ ಅಧ್ಯಕ್ಷರಿಗೂ ನಿಮಗೂ ಈ ವಿಷಯದಲ್ಲಿ ತುಂಬಾ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಇಲ್ಲ, ಅವರೆಲ್ಲ ಕ್ಲಾರಿಟಿ ಇದೆ, ನಾನು ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವರು ಹಿಂದೆನೆ ಹೇಳಿದ್ದಾರೆ ಕಾನೂನಂತ ನೀವು ಕ್ರಮ ಕೈಗೊಳ್ಬೋದು, ಏನಿಲ್ಲ ಅಂತ. ಬಟ್ ನಮ್ಮಲ್ಲೇನು ಆ ಥರ ಏನು ಅಭಿಪ್ರಾಯ ಏನಿದೆ, ಭಿನ್ನಾಭಿಪ್ರಾಯ ಏನಿಲ್ಲ. ಅವರು ಮೊದಲೇ ಹೇಳಿದ್ದಾರೆ. ಬಟ್ ಈಗ ನಮ್ಗೆ ಗೌರ್ಮೆಂಟಿಂದ ಬಂದಿರೋ ಇದನ್ನು ಇಟ್ಕೊಂಡು ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ಇದು ಮಾಡಿಕೊಂಡು ಮತ್ತು ನಮ್ಮ ವಕೀಲರ ಅಭಿಪ್ರಾಯನ ನೋಡಿಕೊಂಡು ಕಾನೂನಂತೆ ಕ್ರಮ ವಹಿಸ್ತೀವಿ. ಸಾರ್ವಜನಿಕ ವಿಷಯವನ್ನು ಮಾತಾಡಿದ್ರು, ಪ್ರೆಸ್ ಮೀಟಲ್ಲಿ ಗಮನಿಸಿರ್ಬೋದು. ಅವ್ರು ಆರೋಪ ಬಂದಿರೋದ್ರಿಂದ ಕೇಳ್ತಾ ಇದ್ದಾರೆ, ನೀವು ಕಲೆಕ್ಷನ್ಗೋಸ್ಕರ ಒಂದು ಕೂತಿದ್ದೀರಿ, ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಜನರು. ಮಾಜಿ ಶಾಸಕರ ನೇರ ಆರೋಪ. ಯಾವುದೂ ಇಲ್ಲ, ಆ ಥರದ್ದೇನೂ ಇಲ್ಲ. ಎಷ್ಟು ಫೈಲ್ ಬಾಕಿ ಇದೆ ಸರ್? ಕೆಲಸ ಆಗ್ತಾ ಇಲ್ಲ. ನೀವು 1 ವರ್ಷ ತಗೊಳ್ತೀರಿ ಒಂದೊಂದು ಫೈಲಿಗೆ 5-5 ಲಕ್ಷ ಎಲ್ಲ ಡಿಮಾಂಡ್ ಮಾಡ್ತೀರಂತ ಆರೋಪ ಇದೆ. ಇಲ್ಲ, ಅವೆಲ್ಲ ಸುಳ್ಳು. ನಾವು ಬಂದ ಮೇಲೆ ನನ್ನ ಪೀರಿಯಡ್ ಹಳೆ ಎಲ್ಲ ಕ್ಲಿಯರ್ ಆಗಿವೆ. ನಾವು ಬಂದ ಮೇಲೆ ಎಲ್ಲ ಒಂದೊಂದು ಫೈಲು ಒಂದ್ಸಲ ಝೋನ್ ಬದಲಾವಣೆ ಕೊಡ್ತಾರೆ, ಇನ್ನೊಂದ್ಸಲ ಸಿಂಗಲ್ ಲೇಔಟ್ ಕೊಡ್ತಾರೆ, ಇನ್ನೊಂದ್ಸಲ ಪ್ಲಾನ್ ಅಪ್ರೂವಲ್ ಕೊಡ್ತಾರೆ. ಈ ಥರ 4 ಸ್ಟೇಜ್ ಇರೋದ್ರಿಂದ ಅವರು 1 ವರ್ಷ ಆಯಿತು ಅಂತ ಹೇಳ್ತಾರೆ. ವಿನಃ ನಮ್ಮಲ್ಲಿ ಇಲ್ಲ ಆ ಥರ ಯಾವುದೂ ಇಲ್ಲ. ನಾನು ಬಂದಮೇಲೆ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಒಂದು ನಿಮಿಷ ನಾನು ತೋರಿಸ್ಲಾ? ಅದು ಅವ್ರಿಗೆ ಹೇಳಿ ಬೆಳಿಗ್ಗೆ ಬಂದ ತಕ್ಷಣ ಹೇಳಿದೆ, ನಾನು ಈ ಥರ ವಕೀಲರ ಅಭಿಪ್ರಾಯಕ್ಕೆ ಕಳಿಸಿದ್ದೀನಿ, ಇವತ್ತು ನಾಳೆ ಒಳಗೆ ಬರುತ್ತೆ, ಬಂದ ತಕ್ಷಣ ನಾನು ಇದು ಮಾಡ್ತೀನಿ, ನೀವು ಕೈ ಬಿಟ್ಟು ಈ ಸತ್ಯಾಗ್ರಹನ ಅಂತ ಕೇಳ್ಕೊಂಡೆ. ಅವರು ಮಾತಾಡ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಯಾವ ಶಾಸಕರು ನಮಗೆ ಒತ್ತಡ ಅಲ್ಲ, ಅವರು ಒಬ್ರು ಮೆಂಬರು, ಅವರದೇ ಅಭಿಪ್ರಾಯನ ಇದು ಮಾಡ್ತಾರೆ. ಪದೇ ಮೀಟಿಂಗ್ ಅಲ್ಲಿ ಹಾಲಿ ಶಾಸಕರು ಯಶವಂತ್ ಚೌಹಾಣ್ ಕೊಡಬಾರ್ದು ಅನ್ನುವಂತ ಒತ್ತಡ ಹೇಳ್ತಾ ಇದ್ರು ಅಂತ ಈಗ ಹೇಳ್ತಾ ಇರೋದು ಅಲ್ಲ, ಅದು ಅವರ ಅಭಿಪ್ರಾಯ. ಅದು ಅವರೊಬ್ಬರು ಸದಸ್ಯರಾಗಿ ಅವರ ಅಭಿಪ್ರಾಯನ ಇದು ಮಾಡ್ತಾರೆ. ಕೊಡ್ಲಿಕ್ಕೆ ಕ್ರಾಸ್ ಆಗ್ತಿರೋದು ಈಗ ಯಶವಂತ್ ಚೌಹಾಣ್ ಅವರಂತೆ. ಅದು ಏನಿಲ್ಲ, ಇವರು ಕಮಿಟಿಲಿ ಇದು ಮಾಡಿದಾರಲ್ಲ ಬಹುಮತದಿಂದ. ಈಗ ಅವರು ರೂಲಿಂಗ್ ಪಾರ್ಟಿ ಅಲ್ಲ, ವಿರೋಧ ಪಕ್ಷದಲ್ಲಿರುವ MLA ರೂಲಿಂಗ್ ಪಾರ್ಟಿಯ ಅಧ್ಯಕ್ಷರು ಅವರ ಅಭಿಪ್ರಾಯ ರೂಲಿಂಗ್ ಅಂದ್ರೆ ಸರ್ಕಾರದ ಅಭಿಪ್ರಾಯ ಇದ್ರೂ ಕೂಡ ಈಗ ಬಂದಿರೋದು, ಅದು ಹೋದ ತಿಂಗಳು ಬಂದಿರೋದು. ಅದಾದ್ಮೇಲೆ ಅದಕ್ಕೆ ಸ್ಪೆಷಲ್ ಮೀಟಿಂಗಿಗೆ 18ಕ್ಕೆ ಇದು ಮಾಡಿದೆ, ಏನು ಬೇಡ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಅದರಿಂದ ಈಗ ನಾವು ವಕೀಲರ ಅಭಿಪ್ರಾಯ ತಗೊಂಡು ನಾವು ಕಾನೂನಂತೆ ಕ್ರಮ ವಹಿಸ್ತೀವಿ. ಅಭಿಪ್ರಾಯ ಯಾಕೆ ಇವತ್ತು ನಿನ್ನೆ ಕಳಿಸಿದ್ದೀರಿ ಅಂತ ಎಷ್ಟು ಸಮಯ ಯಾಕೆ ಮಾಡಿರಲಿಲ್ಲ ಲೀಗಲ್ ಒಪಿನಿಯನ್? ಈಗ ಹೈಕೋರ್ಟ್ ಇಂದ ಬಂದು 30 ದಿನ ಆಲ್ರೆಡಿ ಆಗಿದೆ ಅಂತ ಭಟ್ರು ಹೇಳ್ತಾ ಇದ್ದಾರೆ. ಬಟ್ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ ಕಾನೂನಾತ್ಮಕವಾಗಿ. ಇಲ್ಲ, ಹೈಕೋರ್ಟ್ ಇಂದ ಅಲ್ಲ, ನಮ್ಮ ಕಮಿಷನರ್ ಇಂದ. ಹೈಕೋರ್ಟ್ ಇಂದ ಇದು ಕಂಟೆಂಪ್ಟ್ ಹಾಕಿದ್ದು ಕ್ಲೋಸ್ ಆಯ್ತು ಅದು. ಬಟ್ ನಮ್ಮ ಕಮಿಷನರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯದಂತೆ ಈಗ ನಾವು ಕ್ರಮ ವಹಿಸೋಕೆ ಲೀಗಲ್ ಒಪಿನಿಯನ್ ಒಂದು PAL ಒಂದು ಪೆಂಡಿಂಗ್ ಇದೆಯಲ್ಲ, ಅದರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ನಿಮಗೆ ಸತತವಾಗಿ ಆ ಕೇಸ್ ಸ್ಟಡಿ ಮಾಡೋ ಕಾರಣಕ್ಕೆ
ರಿಯಲ್ ಒಪಿನಿಯನ್ ಏನ್ ಬರ್ಬೋದು ಅಂತ ನಿಮ್ಗೆ ಅದು ನಾನು ಕೋರ್ಟ್ ಇದನ್ನ ನಾನೇನು ಹೇಳಕ್ಕಾಗಲ್ಲ. ನಿಮ್ಮ ಕೋರ್ಟ್ ಅನುಭವದಲ್ಲಿ ಅನುಭವ ನಾನೇನು ನಮ್ಮ ಅನುಭವ ಹೇಳಕ್ಕಾಗಲ್ಲ ಇದರಲ್ಲಿ. ಜಡ್ಜ್ ಏನು ಆರ್ಡರ್ ಮಾಡ್ತಾರೆ ಅದ್ರ ಮೇಲೆ ಇದಾಗುತ್ತೆ. ನೀವು ಹಿಂಬರಹ ಏನಾದ್ರು ಕೊಡ್ತೀರಾ ಅವರಿಗೆ? ಈಗ ಅದರ ಮುಂಚೆ ನೀವು ಏನಾದ್ರು ಕೊಟ್ಟರೆ ಅವರಿಗೆ ಮುಂದೆ ಅದು- ಪ್ರೊಸೀಡರ್ಗೆ ಆಗ್ತದಲ್ಲ, ಹಿಂಬರಹ ಕೊಡ್ಲಿಕ್ಕೆ ತಯಾರಿದ್ದೀರಾ ಹೇಗೆ ಅದ್ರ ಬಗ್ಗೆ? ಅಲ್ಲ, ಈಗ ನಮ್ಗೆ 2 ವರ್ಷ ಆಯ್ತಲ್ಲ? 2 ವರ್ಷ ಇಲ್ಲ, ಅದು ನಾನು ಹೇಳಿದ್ನಲ್ಲ ನಿಮಗೆ. ಹೋದ ತಿಂಗಳು ನಮಗೆ ಇದ್ರದ್ದು ಬಂದಿರೋದು. ಹೋದ ತಿಂಗಳಲ್ಲಿ ಈಗ ಇದಕ್ಕೆ ಈಗ ಇದು ಮಾಡೋದಕ್ಕೆ ನಾನು ಫೈನಲ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀನಿ. 2 ವರ್ಷ ಆಗಿಲ್ಲ. 2 ವರ್ಷ ಅದಾಗಿಲ್ಲ. ತುಂಬ ದೂರ ಹೋಗ್ಲಿಕ್ಕಿಲ್ಲ, ಅವ್ರ ಪುನಃ ಕೇಳ್ಬೋದು. ಅಲ್ಲಲ್ಲ, 2 ವರ್ಷ ಅಂದ್ರೆ ಅವರು ಝೋನಲ್ಲಿ ಇದಕ್ಕೆ ಹಾಕಿದ್ರು, ಅವಾಗೆಲ್ಲ ಇದಾಯ್ತು. ADC ಅವರ ಅಧ್ಯಕ್ಷತೆಯಲ್ಲಿ 3-4 ಕಮಿಟಿ ಆಗಿ ಮೀಟಿಂಗ್ ಆಗಿ ಎಲ್ಲ ಆಗಿತ್ತು. ಅದಾದ್ಮೇಲೆ ನಾನು ಬಂದ್ಮೇಲೆ ಬಂದದ್ದು. ಅಲ್ಲ, ಬಟ್ ನೀವು ಈ ಮಾತನ್ನ ಅವರು ಬೆಳಿಗ್ಗೆ ಹೇಳೋದು ನೀವೇನು ಹೇಳಿಲ್ಲ ಅಂತ ಹೇಳಿ, ಅವ್ರಿಗೆ ಗೊತ್ತು 2 ವರ್ಷ ಆಗಿದೆ ಅಂತ ಅವ್ರು ಹೇಳಿದ್ರು. 24 ತಿಂಗಳು 2 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮಾಡಲಿಲ್ಲ ಅದೇ. ಇಲ್ಲ, ನಾನು ಅವ್ರಿಗೆ ಹೇಳಿದ್ದು ಅವ್ರಿಗೆ ಗೊತ್ತಿದೆ ಎಲ್ಲ. ಈಗ ADC ವರದಿ ಪ್ರಾಧಿಕಾರಕ್ಕೆ ಅದಕ್ಕೆ ಗಣನೆಗೆ ಬರುವುದಿಲ್ವ ಹೇಗೆ? ನಾವು ಅದನ್ನ ತಗೊಂಡಿವಿ, ಅದನ್ನೇನು ನಾವಿನ್ನ ಇದು ಮಾಡಿಲ್ವಲ್ಲ. ಅವರ ADC ವರದಿಯಲ್ಲಿ ಏನು ಬರ್ತದೆ? ADC ವರದಿಯಲ್ಲಿ ಅವರು ಸ್ಕೆಚ್ ಮಾಡಿರೋದು ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ನಮಗೇನು ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಅವರು ಮಾಡಿದ್ದು ತಪ್ಪೋ ಸರಿನಾ ಅನ್ನೋ ಉದ್ದೇಶದಲ್ಲಿ ಅವ್ರ ಹಿಂದೆ ಮಾಡಿದ್ರು. ನಮ್ಮ ಅಭಿಪ್ರಾಯನೂ ತಗೊಂಡಿದ್ರು, ನಮ್ಮ ಹಿಂದೆ ಇದ್ದ ಕಮಿಷನರು ಕೊಟ್ಟಿದ್ರು ಅಭಿಪ್ರಾಯನ. ನೋಡಿ, 18/9/2025 ನೀಡಿರುವ ನಿರ್ದೇಶನದಂತೆ ಮತ್ತು ವಲಯ ನಿಯಮಾವಳಿಗಳ ಅವಕಾಶದಂತೆ ವಿನ್ಯಾಸ ಅನುಮೋದಿಸುವ ಕುರಿತು ಅಗತ್ಯ ಕ್ರಮ ವಹಿಸಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿ ಆಯುಕ್ತರ ಪತ್ರ ಅನ್ನುವಂಥದ್ದು 20 ಫೆಬ್ರವರಿ 2026 ಹೋದ ತಿಂಗಳು ಅದ್ರ ಮೇಲೆ ಈಗ ನಾವು ಅಭಿಪ್ರಾಯ ಕೇಳ್ಕೊಂಡು ಪೆಂಡಿಂಗ್ ಇರೋದ್ರಿಂದ ಅದ್ರಲ್ಲಿ ಕೊನೆ ಇನ್ನೊಂದು ಲೈನ್ ಇದೆ ನೋಡಿ, ಅದರಲ್ಲಿ ಏನಿದೆ ಇದರಲ್ಲಿ ಕೊಡಿ, ಕೊನೆ ಲೈನ್ ಇದೆ ನೋಡಿ. ಅಂತಿಮ ಲೈನ್ ಅಲ್ಲ ಅದೇ ಅದ್ರ 3 ಲೈನ್ ಓದಿ. ಯಾವ್ದಾದ್ರು ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದ ಬಗ್ಗೆ ಪರಿಶೀಲಿಸಿಕೊಂಡು ಅದೇ ಅದು ನೋಟಿಸಿನ ಹಂತದಲ್ಲಿ ಇದೆ ಅಂತ ಹೇಳಿ ರಘುಪತಿ ಭಟ್ರು ಅದಕ್ಕೆ ಈಗ ನಮ್ಮ ವಕೀಲರ ಹತ್ರ ಹೋಗಿದ್ದಾರೆ. ಅದಕ್ಕೇನೆ ಅವರೇ ನಮ್ಮ ವಕೀಲರು, ಅವರ ಅಭಿಪ್ರಾಯ ನೋಡ್ಕೊಂಡೆ ನಾವು ಫೈನಲ್ ಮಾಡೋದು. ಕ್ಲಿಯರ್ ಆಗ್ತದೆ, ಏನಾದ್ರು ಒಂದು ಮ್ಯಾಕ್ಸಿಮಮ್ ನಿಮ್ಮ ತೀರ್ಮಾನ ತರಲಿಕ್ಕೆ ಬರುತ್ತೆ. ಸರ್, ಹೊರತಾಗಿ ಸಾರ್ವಜನಿಕ ವಲಯದಲ್ಲಿ ತುಂಬಾ ಇದೆ ಸರ್, ನಮ್ಗೆಲ್ಲ ವರ್ಕ್ ಆಗ್ತಾ ಇಲ್ಲ. ಏನು ಪ್ರಾಧಿಕಾರ ಇಲ್ಲ, ಒಪಿನಿಯನ್ ಏನಿದೆ ಸರ್? ನಾನು ಬಂದ ಮೇಲೆ ಎಲ್ಲಾನು ಇನ್ ಟೈಮಲ್ಲೇ ಮಾಡಿ ಕೊಡೋಕ್ಕೆ ಎಲ್ಲ ಮಾಡಿದ್ದೀವಿ. ನಾನು ಬಂದ ಮೇಲೆ ಎಲ್ಲ ಕಾನೂನೊಳಗೆ ಮಾಡೋದಕ್ಕೆ ಮಾಡಿದ್ದೀವಿ. ಮತ್ತು ಆದಷ್ಟು ಯಾವುದು ಡಿಲೇ ಆಗದಂಗೆ ಕ್ರಮ ವಹಿಸಿದ್ದೀನಿ. ಮತ್ತು ನಾವು PR ಬುಕ್ ಇಟ್ಟು ಅಲ್ಲಲ್ಲೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದೇ ವಿಳಂಬ ಆಗೋಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಹಂಗೂ ಏನಾದ್ರು ಇದ್ರೆ ನಾನು ಅದನ್ನು ಪರಿಶೀಲನೆ ಮಾಡೋಕೆ ನಾನು ರೆಡಿ ಇದ್ದೀನಿ. ಬ್ರೋಕರ್ಗಳ ಹಾವಳಿ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಒಂದು ಈಗ ನಾವು ಅಲ್ಲಿ ಬೋರ್ಡು ಹಾಕಿದ್ದೀವಿ, ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಇಲ್ಲ ಅಂತಲೂ ಹಾಕಿದ್ದೀವಿ. ನಾವು ಯಾರನ್ನೂ ಇದು ಮಾಡ್ತಾ ಇಲ್ಲ, ಎಂಟರ್ಟೈನ್ ಮಾಡಲ್ಲ. ಅರ್ಜಿದಾರರೇ ಬಂದು ಯಾರು ಅಂಥವ್ರು ಯಾರು ನಮಗೆ ಕಂಡು ಬಂದಿಲ್ಲ. ಅಂಥವ್ರು ಇದ್ರೆ ನಾವು ಬೇಕಾದ್ರೆ ಇದು ಮಾಡೋಣ. ಮತ್ತೆ ಇನ್ನೊಂದು ನೀವು ಕ್ಲಾರಿಫೈ ಮಾಡಿದ್ವಿ, 3 ಜನ MLA ಅವರು ಆರೋಪ ಮಾಡಿರೋದ್ರಿಂದ ಏನಂದ್ರೆ ಹಣಕ್ಕೋಸ್ಕರ ನೀವು ಕಲೆಕ್ಷನ್ಗೋಸ್ಕರ ಕೂತಿದ್ದೀರಿ. ಇಲ್ಲ MLA ಹೇಳಿರೋದ್ರಿಂದ ಅದಕ್ಕೊಂದು ಕ್ಲಾರಿಫಿಕೇಶನ್. ಇಲ್ಲ ನಮ್ಮ ಇದರಲ್ಲಿ ನನ್ನ ಗಮನಕ್ಕೆ ಯಾವ್ದು ಆ ಥರದ್ದು ಯಾವುದು ಬಂದಿಲ್ಲ. ಅಧಿಕಾರ ನಿಮ್ಮ ಮೇಲೆ ನಿಮ್ಮ ಮೇಲೆ ಆರೋಪ ಮಾಡಿದ್ರು, ನೀವು ಕಲೆಕ್ಷನ್ ಮಾಸ್ಟರ್, ನೀವು ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀರಿ ಇಲ್ಲ, ನಾನು ಯಾವುದು ಆ ಥರದ್ದು ಯಾವುದಕ್ಕೂ ನಾನು ಆಸ್ಪದನೂ ಕೊಟ್ಟಿಲ್ಲ, ನಾನು ಆಸ್ಪದ ಮಾಡಿಕೊಟ್ಟಿಲ್ಲ. ಹೇಳಿ. ಥ್ಯಾಂಕ್ ಯು. 251 ಇದೆ ಅಂತ ಇದು ಮಾಡಿದ್ದಾರೆ. ಪ್ರಾರಂಭಿಕ ಪ್ರಮಾಣ ಪತ್ರದ 39 ಇದೆ. ನಿರಾಕ್ಷೇಪಣಾ ಪತ್ರ ಕೇಳಿ 62 ಇದೆ. ವಿನ್ಯಾಸ ಅನುಮೋದನೆಗೆ 150 ಫೈಲ್ಗಳು ಈಗ ಇವತ್ತಿಗೆ. ಮಾಜಿ ಶಾಸಕರಿಗೆ ಈ ಪರಿಸ್ಥಿತಿ ಆದ್ರೆ ಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಕಾನೂನೊಳಗೆ ನಾವು ಮಾಡ್ತಾ ಇದೀವಿ. ಯಾರಿಗೂ ಏನು ವಿಳಂಬ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇಲ್ಲ, ಯಾರಿಗೂ ಇಲ್ಲ. 3 ಬಾರಿ ಶಾಸಕರಾಗಿದ್ದವರಿಗೆ ಹೊರಗಡೆ ಕೂತ್ಕೊಂಡು ಶಾಸಕರು ಮಾಜಿ ಶಾಸಕರು ಕೂತ್ಕೊಂಡು ನಿಮ್ಮಿಂದ ಅವಶ್ಯಕತೆ ಇದೆಯಾ? ಈಗ ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನನಗೆ ಕಾನೂನು ಅಭಿಪ್ರಾಯ ಬಂದ ತಕ್ಷಣ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಜಿಲ್ಲಾಧಿಕಾರಿಗಳ ವಿಚಾರಣಾ ಸಮಿತಿ 19/9/2025 ವರದಿ ಕೊಟ್ಟಾಗಲೂ ಕೂಡ ಇಷ್ಟು ಡಿಲೇ ಆಗಿರತಕ್ಕಂಥದ್ದು ಇದು ಶೋಭೆ ಅನ್ಸೋದಿಲ್ಲ. ಅಲ್ಲ, ಅದಕ್ಕೆ ಈಗ ನಾವು ನಿಮ್ದು ನ್ಯಾಯಾಲಯಕ್ಕೆ ಈಗ ನೋಟಿಸ್ ಅಂತ ಹೇಳಿ ಅವರು ಹೇಳ್ತಾರೆ, ಮತ್ತೆ ಬಂದಿರತಕ್ಕಂಥ ಸಬ್ಜೆಕ್ಟ್. ಬಟ್ ಈಗ ನಾನು 18/9/2025 ಸರ್, ಸೆಪ್ಟೆಂಬರ್, ಇಷ್ಟು ಡಿಲೇ. ನಾನು ಏಪ್ರಿಲ್ ಇಂದ ಬಂದದ್ದು.
ನಾನು ಏಪ್ರಿಲಿಂದ ಬಂದ ಮೇಲೆ ನಾನು ಇಷ್ಟೆಲ್ಲ ಮೂವ್ ಮಾಡಿದ್ದೀನಿ. ಆದಷ್ಟು ಬೇಗ ಇದನ್ನು ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮುಂಚೆ ಕೊಟ್ಟದಕ್ಕೆ ಇದೇ ಪ್ರೊಸೀಜರ್ ಇರ್ತಾರೆ ಎಲ್ಲದಕ್ಕೆ? ಎಲ್ಲ ಪ್ರೊಸೀಜರ್ ಒಂದೇ ಅಲ್ಲ, ರೂಲು ಆ್ಯಕ್ಟಲ್ಲಿ ಏನು ಹೇಳಿದೆ ಅದರ ಅವಾಗಲೂ ಇದೆ ಈಗಲೂ ಅದೇ.